100 ಗ್ರಾಂ ತೂಕ ಹೆಚ್ಚಾಯಿತು ಅನ್ನೋ ಕಾರಣಕ್ಕೆ ಅವರು ಬಂದಿದ್ದರಿಂದ ಹೊರಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಬೆಳ್ಳಿನಾದ್ರೂ ಕೊಡಬೇಕು, ಯಾಕಂದ್ರೆ ಅವ್ರು ಸೆಮಿಫೈನಲ್ ಗೆದ್ದಿದ್ದಾರೆ, ಅದಕ್ಕೆ ಅವ್ರಿಗೆ ಗೌರವಿಸಬೇಕು ಅನ್ನೋ ಚರ್ಚೆಗಳು ನಡೀತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನನಗರ ಪದಕನೂ ಸಿಗ್ತಾ ಇಲ್ಲ, ಈಗ ಮೆಡಲ್ ಸಿಗ್ತಾ ಇಲ್ಲ. ನನಗರ ಭಾಳ ಮನಸ್ಸು ಭಾಳ ನೋವಾಗಿದೆ ವಿನೇಶ್ ಪೋಗಟ್ ವಿಷಯದಲ್ಲಿ. ಅಷ್ಟೇ ಅಲ್ಲ, ನನಗೆ ಕಾಣಿಸ್ತದೆ ಕೇವಲ ಭಾರತ ದೇಶಕ್ಕಲ್ಲ ವಿಶ್ವಕ್ಕಾದರೂ ಸಹ ನನಗೆ ಆಶ್ಚರ್ಯ ಆಗಿದೆ. ಯಾಕಂದರೆ ಒಳ್ಳೆ ಒಂದು ಅಥ್ಲೇಟ್ ಅವರು, ರೆಸ್ಲಿಂಗ್ದಲ್ಲಿ ಹಲವಾರು ಬಹುಮಾನ ಪಡ್ಕೊಂಡ್ರು. ಈ ಬಾರಿ ಕೇವಲ 100 ಗ್ರಾಮ್ ಅಂದರೆ ಏನು? ಕೈಯಾಗ ಒಂದು ಚಾಕ್ಲೇಟ್ ಹಿಡಿದ್ರೆ ಒಂದು 100 ಗ್ರಾಮ್ ಆಗ್ತಿದೆ. ಹಾಗೆ ಇದಕ್ಕೆ ಏನರ ಮುಂದೆ ಹಿಂಗೆ ಆಗಬಾರ್ದು, ಇದಕ್ಕೆ ಮಾರ್ಗ ತೆಗಿಬೇಕಾಗ್ತದೆ. ಅದರಲ್ಲಿ ಅವರು ಪಾಪ ಇವತ್ತು ಮುಂಜಾನೆ ಭಾಳ ದೊಡ್ಡ ಆಘಾತ ಅಂತ ನನಗೆ, ರಿಟೈರ್ ಆಗ್ತಾರೆ ಅಂತ ಹೇಳಿಬಿಟ್ರು. ಅದು ನನ್ನ ದೃಷ್ಟಿಯಿಂದ ಅವ್ರು ಹೇಳಬಾರ್ದಿತ್ತು. ಅವರು ಉಜ್ವಲವಾದ ಭವಿಷ್ಯ ಇದೆ. ಇಂಥ ವಿಚಾರವು ಆಗಬಾರ್ದು. ಅದು ಕೆಲವು ಸಲ ಆಗ್ತವೆ ಜೀವನದಲ್ಲಿ. ವಯಸ್ಸು ಕಂಡದೆ, ಸೊ ನ್ಯಾಚುರಲಿ ಪಾಪ ಮನಸ್ಸಕ್ಕೆ ಭಾಳ ಹಚ್ಕೊಂಡು ಈ ಥರ ನಿರ್ಣಯ ತೊಗೊಂಡೇವಂತ ದೊಡ್ಡದಾಗಿ ಕಾಣಿಸ್ತಾ ಇದೆ. ಈ ನಿರ್ಣಯ ಬಗ್ಗೆ ಪುನರ್ ಪರಿಶೀಲನೆ ಹಾಕಿ ಮಾಡಬೇಕಂತ ಮನವಿ ನಾವು ಮಾಡ್ತೇವೆ. ಎರಡನೇದು, ಇಲ್ಲಿ ಅವರು ಹೇಳುವುದು ನ್ಯಾಯಬದ್ಧಿರ್ಬೋದು, ಇದಕ್ಕೆ ಏನಾರ ಮಾರ್ಕ್ ತೆಗಿಬೇಕಲ್ಲ. ಇಂಥ ಸರ್ಕಮ್ಸ್ಟೆನ್ಸಲ್ಲಿ ಒಂದು ಒಳ್ಳೆ ಸ್ಪೋರ್ಟ್ಸ್ಮನ್ನು, ಒಳ್ಳೆ ಅಥ್ಲೇಟು, ಒಂದು ಒಳ್ಳೆಯ ರೆಸ್ಲರು ಈ ಮಟ್ಟಕ್ಕೆ ಮುಟ್ಟಿದಾಗ ಒಂದು ಸಣ್ಣ ಶುಲ್ಕ ಕಾರಣದಿಂದ ಅವ್ರಿಗೆ ಸಿಗುವ ಗೌರವ, ಮಾನ, ಬಹುಮಾನ, ಪ್ರಶಸ್ತಿ ತಪ್ಪಿಸೋದು ಸರಿ ಅಂತ ನನ್ನ ಭಾವನೆ. ಇದು ನಾನು ಒಂದಿಷ್ಟಿಂದ ಖಂಡಿಸ್ತೇನೆ. ಇದರಲ್ಲಿ ಪುನರ್ ಪರಿಶೀಲನೆ, ಪುನರ್ ವಿಚಾರ ಆಗಬೇಕು. ರಾಜ್ಯ ರಾಜಕಾರಣ ಏನು ರಾಜಕಾರಣಪ್ಪ? ಈಗ ಸಿದ್ದರಾಮಯ್ಯ ಅಟ್ಯಾಕ್ ನಡೀತಾ ಇದೆ, ಪಾದಯಾತ್ರೆಗಳು ನಡೀತಾ ಇದೆ, ಅಸಮಾಧಾನ. ನೋಡಪ್ಪ, ಈಗ ರಾಜಕೀಯದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷ ಇವತ್ತು ಯಾವ ಮಾರ್ಗದಿಂದ ಅಧಿಕಾರದಲ್ಲಿ ಬರಬೇಕಂತ ಪ್ರಯತ್ನ ಮಾಡ್ತದೆ. ಆ ಥರದ ಪ್ರಯತ್ನ ಇವತ್ತು BJP JDS ನಿಂದ ಆಗ್ತಾ ಇದೆ. ಅವ್ರು ಪದಯಾತ್ರೆ ಯಾಕೆ ಮಾಡ್ತಾರೆ ಅಂತ ನಾವು ಕೇಳ್ತಾ ಇಲ್ಲ, ಅದು ಅವ್ರ ಇಂಟರ್ನಲ್ ಮ್ಯಾಟರ್. ಬಟ್ ಅನಾವಶ್ಯಕ ಎಲ್ಲಿ ಏನೂ ಇಲ್ಲ ಅಲ್ಲಿ ಏನರ ತೆಗಿಲಿಕ್ಕೆ ಪ್ರಯತ್ನ ಮಾಡೋದು ಸರಿಯಲ್ಲ. ಸಿದ್ದರಾಮಯ್ಯನು ಕಳೆದ 4 ದಶಕದಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೀವನ ಮೇಲೆ ಇನ್ನೂ ಯಾವುದು ಕಪ್ಪು ಚುಕ್ಕೆನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅನಾವಶ್ಯವಾಗಿ ಅಪವಾದ ಮಾಡ್ತಾ ಇರುವುದು, ಜನರಿಗೆ ತಪ್ಪದಾರಿಗೆ ಇರುವುದು, ಇದು ಸರಿ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದ್ದಾವೆ. ನೀವು ದೆಹಲಿಗೆ ಬಂದಿದ್ದೀರಿ, ಹೈಕಮಾಂಡ್ ಭೇಟಿ ಮಾಡಿದಿರಿ, ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಚರ್ಚೆ ಆಗಿದೆ? ನೋಡಿ, ಇದು ನಿಮ್ಮ ಕಡೆದ ಕೇಳಿದೆ. ಈಗ ನಾನು ತಿಂಡಿ ಮಾಡುವಾಗ ನೀವು ಏನು ಮಂತ್ರಿಮಂಡಲದ ಪುನರ್ರಚನೆ ಆಗ್ತದೆ ಏನೂ ಸುದ್ದಿ ಹೇಳಿದ್ರಿ, ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಇಷ್ಟು ಬೇಗನೇನು ಆಗೋದಿಲ್ಲ. ಹಾಗಾಗಿ ಇದು ಸುಮ್ಕ ಹೂವಾಪು ರಾಜಕೀಯದಲ್ಲಿ ನಡೀತಾ ಇರ್ತೈತೆ. ಯಾರು ಮಂತ್ರಿ ಆಗೋದಿಲ್ಲಲ್ಲ, ಅವ್ರು ಒಂದು ಆ ಮಂತ್ರಿ ಆಗ್ಬೇಕಂತ, ಯಾರು ಮಂತ್ರಿ ಅದಾರ ಅವ್ರು ನಾವು ಇನ್ನೊಂದು ಮುಂದೆ ಉರಿಬೇಕಂತ ಎಲ್ಲ ನಡೀತಾ ಇರ್ತದೆ. ಅದೇನು ಭಾಳ ಆಶ್ಚರ್ಯ. ನಾನು ನೋಡಿದ್ದೀನಿ, 50 ವರ್ಷ ಇದೆ ನೋಡ್ತಾ ಬಂದಿದ್ದೇನೆ ನಾನು, ಗೊತ್ತಲ್ಲ. ಹಾಗಾಗಿ ಅದ್ರಾಗೇನು ಮಹತ್ವ ಇಲ್ಲ.
ಆ ಸತ್ಯಕ್ಕೆ ದೂರವಾದ ವಿಚಾರ ಮತ್ತು ಸುದ್ದಿ ಅದು. ಹೈಕಮಾಂಡ್ ಭೇಟಿ ಆದ್ರಲ್ಲ ಹಾಗಾದ್ರೆ ಹೈಕಮಾಂಡ್ ಅಲ್ರಿ, ಈ ಖಾರ್ಗೆ ಸಾಹೇಬರು ನಮ್ಮ ಒಳ್ಳೆ ಸ್ನೇಹಿತರು, ಕಳೆದ 40 ವರ್ಷಕ್ಕಿಂತ ಹೆಚ್ಚು ಸ್ನೇಹ ಇದೆ, ಸಂಬಂಧ ಇದೆ. ಮತ್ತು ಅವ್ರು ಮತ್ತೆ ಯಾರ ಭೇಟಾಗಲಿ ನಾನು. ಈಗ ಸೋನಿಯಾ ಗಾಂಧಿಯವ್ರು ಭೇಟಾದೆ, ಅದು ಅರ್ಥ ನಮ್ಮ ಮಿನಿಸ್ಟರ್ ಅವ್ರ ಭೇಟಿ ಆಗ್ತೇವೆ, ಬೇರೆ ಕೆಲಸ ಇಲ್ಲ ನಮಗೆ. ಒಂದು ಕಟ್ಸಿ ಕಾಲ್ ಒಂದು ಇರ್ತದಲ್ಲ, ಅವ್ರು ನಮ್ಮ ನಾಯಕರು ಎಲ್ಲರೂ ಭೇಟಿ ಆಗಬೇಕು. ಕೆಲವು ಹಿರಿಯರು ಇರ್ತಾವ್ರೆ, ಅವ್ರ ಆಶೀರ್ವಾದ ತೊಗೊಳ್ಬೇಕಾಗ್ತದೆ. ಕೆಲವು ಬೇರೆ ರಾಜಕೀಯ ಪರಿಸ್ಥಿತಿ ಚರ್ಚೆ ಮಾಡಬೇಕಾಗ್ತದೆ. ಅದೇ ಸರ್ ನಾವು ಕೇಳ್ತಾರೆ ಇದಲ್ರಿ ರಾಜಕೀಯ ಪರಿಸ್ಥಿತಿ ಅಂದರೆ ಏನು ಎಕ್ಸ್ಪಾನ್ಷನ್ ನಮ್ಮ ಕ್ಯಾಬಿನೆಟ್ ಅಲ್ರಿ. ಅಲ್ಲ ಪಾಲಿಟಿಕ್ಸ್ ಥ್ರೂಔಟ್ ಕರ್ನಾಟಕ ಹೇಗೆ ಏನು ಅಂತ ಇಲ್ಲ ಪಾಲಿಟಿಕ್ಸ್ ಅಂದ್ರೆ ಮಾಹಿತಿ ಅವ್ರು ಕೇಳ್ಬೋದು ಅಥವಾ ನೀವು ಜನರು ಕೇಳಿದಾಗ ಜನರನ್ನ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.